ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಒಂದೇನಪ್ಪ ಅಂದರೆ ದೇವ್ರ ಸಾಮಾನು ತೊಳೆಯೋದೇ ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ, ಕಪ್ಪಗಾಗ್ಬಿಟ್ಟಿರುತ್ತೆ. ಅಲ್ಲೆಲ್ಲ ತೊಳಿತಾ ಇದ್ರು ಕಪ್ಪಗಾಗ್ತಾ ಇರುತ್ತೆ. ಅದಕ್ಕೆ ಮನೆಯಲ್ಲಿ ಮಾಮೂಲಿ ಯೂಸ್ ಮಾಡ್ತಾ ಇರ್ತೀವಿ. ಈ ಥರ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಕಪ್ಪಗಾಗಲ್ಲ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅಂದರೆ ನೀವು ಅವಾಗವಾಗ ತೊಳಿತಾ ಇರ್ತೀವಿ, ಆದ್ರೂ ಈ ಥರ ವಾಶ್ ಮಾಡೋದ್ರಿಂದ ಜಾಸ್ತಿ ಕಪ್ಪಗಾಗೋದಿಲ್ಲ. ಓಕೆನಾ? ನಾವು ವಾಶ್ ಮಾಡ್ದಿದ್ದಂಗೆ ತಿರ್ಗಾ ಒಂದು ವಾರಕ್ಕೆಲ್ಲ ಬೇಗ ಬೇಗ ಕಪ್ಪಗಾಗ್ಬಿಡ್ತಾ ಇರುತ್ತೆ. ನಾವು ಪೂಜೆ ಮಾಡ್ತಿದ್ದಂಗೆ ಆ ಥರ ಆಗದೆ ಇದ್ದಂಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ನಾನು ಏನನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಹುಣಸೆಹಣ್ಣು, ಮಾಮೂಲಿ ಎಲ್ಲರೂ ಮನೇಲಿ ಹುಣಸೆಹಣ್ಣು ಇದ್ದೇ ಇರುತ್ತೆ. ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ಇರುತ್ತೆ. ಇದು ಉಪ್ಪು ಮತ್ತು ಅಡುಗೆ ಸೋಡಾ ಇಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಸಬೀನ ಪೌಡ್ರು. ಓಕೆನಾ? ಇದಿಷ್ಟು ಬೇಕಾಗಿರುವಂಥದ್ದು. ಇದಿಷ್ಟು ನೀವು ದೇವ್ರ ಸಾಮಾನು ತೊಳೆಯೋಕ್ಕೆ ತೊಗೋಬೇಕಾಗಿರುವಂಥದ್ದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಹುಣಸೆಹಣ್ಣ ಚೆನ್ನಾಗಿ ತೊಳ್ಕೊಂಡದೆ ನಾವು ಕುದಿಸ್ಕೋಬೇಕು. ಒಂದು ಕುದಿ ಬರಬೇಕು ಚೆನ್ನಾಗಿ. ಇದರಲ್ಲಿ ಕಸರೆ ಅದು ಇದು ಇರುತ್ತಲ್ವ, ಅದಕ್ಕೋಸ್ಕರ ಇದನ್ನ ನೀಟಾಗಿ ತೊಳ್ಕೊಳ್ಳಿ. ಅಂದರೆ ಅದರಲ್ಲಿ ಸಿಪ್ಪೆಗಳು ಅದು ಇದು ಇರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ, ಏನಿಲ್ಲ. ಅದನ್ನು ಸ್ವಲ್ಪ ಹಿಂಗೆ ತೊಳೆದ್ಬಿಟ್ಟು ತೆಗೆದ್ಬಿಡಿ. ಇನ್ನೇನು ಜಾಸ್ತಿ ಇದು ಮಾಡೋದೇನು ಬೇಡ. ನಾನು ಈ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಇದ್ರಲ್ಲಿ ನೀಟಾಗಿ ಇಟ್ಕೊಂಡು ತೊಳೆಯೋಕ್ಕೂ ಚೆನ್ನಾಗಿರುತ್ತೆ ಅಂತ. ಓಕೆನಾ? ಇವಾಗ ಈ ರೀತಿ ಚೆನ್ನಾಗಿ ಇದನ್ನು ಕುದಿಸೋಣ. ಒಂದು ಕುದಿ ಬರಬೇಕು. ಹುಣಸೆಹಣ್ಣು ರಸ ಬಿಟ್ಟಷ್ಟು ನಮಗೆ ಇದಕ್ಕೆ ಒಂದು ನಾವು ಅವಾಗ ರಂಗೋಲಿ ಪುಡಿ ಹಾಕೋತಿದ್ವಿ. ರಂಗೋಲಿ ಪುಡಿ ಇಲ್ಲ ಕೆಮ್ಮಣ್ಣು ಆ ಥರ ಹಾಕೊಂಡು ತೊಳಿತಾ ಇದ್ವಿ. ಈಗೇನಪ್ಪ ಅಂದರೆ ಅದರಲ್ಲಿ ತೊಳೆದಷ್ಟು ರಂಗೋಲಿ ಪುಡಿ ತೊಳೆದ್ರೆ ತೂತಾಗ್ಬಿಡುತ್ತೆ, ಸೌದೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇದು ಮಾಡ್ತಾರೆ. ಅದ್ರ ಬದಲು ಸಬೀನ ಪುಡಿ ಯೂಸ್ ಮಾಡ್ಬೋದು. ಓಕೆನಾ? ಇವಾಗ ರಂಗೋಲಿ ಪುಡಿ ಕೆಮ್ಮಣ್ಣು ಬೇಡ ಅನ್ನೋರಾದರೆ ಹುಣಸೆಹಣ್ಣು ಜೊತೆಗೆ ಅದಕ್ಕೆ ನಾನು ಸಬೀನ ಪುಡಿ ತೋರಿಸಿದ್ದು. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ಚೆನ್ನಾಗಿ ಕುದಿ ಬರಬೇಕು. ಕುದ್ದು ಅದು ರಸ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸೋಣ. ಇದು ನೋಡಿ, ಇದು ಕುದೀತಾ ಇದೆ. ಇವಾಗ ಕುದೀತಾ ಇದೆಯಲ್ವ, ಆಫ್ ಮಾಡೋಣ. ಇದು ಕುದ್ದು ಏನು ಮಾಡ್ಬೇಕಂದ್ರೆ ಆರೋದ್ಮೇಲೆ ಅದು ಬಿಸಿ ಇರುತ್ತಲ್ಲ, ನಾವು ಹಂಗೆ ಕಿಲ್ಚಕ್ಕಾಗಲ್ಲ. ಅದಕ್ಕೆ ತಣ್ಣಗಾಗಬೇಕು. ಇದು ಆಫ್ ಮಾಡ್ತೀನಿ ಸ್ಟವ್. ಇವಾಗ ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ಇಚ್ಕೊಂಡು ರಸ ತಗೋಬೇಕಾಗತ್ತೆ. ಎಲ್ಲ ಬಿಸಿ ಇರುತ್ತಲ್ಲ, ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ಇವಾಗ ಇದನ್ನು ನೀವು ಒಂದೇ ಸಲ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ದೇವ್ರ ಸಾಮಾನು ತೊಳೆದಾಗೆಲ್ಲ ಯೂಸ್ ಮಾಡ್ಬೋದು. ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ಈಚೆ ಇಟ್ಟರೆ ಒಂಥರ ಬೂಸ್ಟ್ ಬಂದ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ನೀವು ದೇವ್ರ ಸಾಮಾನು ತೊಳೆದಾಗ ಯೂಸ್ ಮಾಡ್ಬೋದು. ಓಕೆನಾ? ಎಷ್ಟೇನೆ ನೋಡಿ, ಎಲ್ಲ ಚೆನ್ನಾಗಿ ಇಸ್ಕಿದ್ದೀನಿ. ಇವಾಗ ಇದು ಬೇರೆದಕ್ಕೆ ಇದು ಮಾಡ್ಕೊಳ್ಳೋಣ. ತೊಗೊಳ್ಳಿ. ಇದರ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಇದನ್ನು ನೀಟಾಗಿ ಥರ ತೆಗಿಯೋಣ. ಅವಾಗೇನಾಗುತ್ತೆ, ನುಣ್ಣಗಾಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ನೀವು ಅದನ್ನು ಹಂಗೆ ಇದಕ್ಕೆ ಹಾಕ್ಕೋಬೋದು. ಓಕೆನಾ? ಅವಾಗೇನಾಗುತ್ತೆ, ನಿಮಗೆ ನೀಟಾಗಿ ವೇಸ್ಟ್ ಆಗಲ್ಲ. ಹುಣಸೆಹಣ್ಣು ಫುಲ್ಲು ಯೂಸ್ ಆಗುತ್ತೆ. ಓಕೆನಾ? ಆದರೆ ಹಂಗೆ ಯೂಸ್ ಮಾಡಿದಾಗ ಏನಾಗುತ್ತೆ, ಕಸರೆ ಇರುತ್ತಲ್ವ, ದೇವ್ರ ಸಾಮಾನೆಲ್ಲ ತೊಳೆದಾಗ ಕ್ರ್ಯಾಶ್ ಆಗೋದು, ಒಂಥರ ಗೀರ್ ಥರ ಆಗೋದು, ಹಂಗೆಲ್ಲ ಆಗಬಹುದು ಅನ್ನೋದಕ್ಕೋಸ್ಕರ ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ನೀಟಾಗಿ ವಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ದೇವ್ರ ಸಾಮಾನೆಲ್ಲ ನೈಸಾಗಿರುತ್ತಲ್ವ, ಅದಕ್ಕೆ ಜಾಸ್ತಿ ಕ್ರ್ಯಾಚ್ ಆಗಬಾರ್ದು ಅಂತ. ಓಕೆನಾ? ನೋಡಿ, ಈ ರೀತಿ ಮಾಡಿಕೊಂಡೆ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ಈ ಥರ ಒಂದು ಚಿಕ್ಕ ಜಾರ್ಗೆ ಹಾಕೊಳ್ಳಿ. ಇವಾಗ ಈ ಥರ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ನುಣ್ಣಗಾಗ್ಬಿಡುತ್ತೆ, ವೇಸ್ಟ್ ಆಗಲ್ಲ. ಓಕೆನಾ? ತೋರಿಸ್ತೀನಿ. ನಿಮ್ಗೆ ಅವಾಗ ಏನಾಗುತ್ತೆ, ಪೇಸ್ಟು ವೇಸ್ಟ್ ಆಗಲ್ಲ. ಓಕೆನಾ? ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ನೀಟಾಗಿ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಹಿಂಗೆ ಇದು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಅಲ್ಲಿ ನಾವು ನೀಟಾಗಿ ನುಣ್ಣಗೆ ಮಾಡಿರ್ತೀವಲ್ಲ, ಎಲ್ಲ ಈಚೆ ಬಂದ್ಬಿಡುತ್ತೆ. ಓಕೆನಾ? ನೋಡಿ, ವೇಸ್ಟ್ ಆಗಲ್ಲ. ಇದರಲ್ಲಿ ಇವಾಗ ಇದನ್ನು ನೀಟಾಗಿ ಇದರಲ್ಲಿ ಇದು ಮಾಡ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ಜಾಲ ಥರ ಇದ್ದರೆ ಅದು ತೊಗೊಬಿಡಿ. ಸಣ್ಣದು ಬೇಗನೆ ಆಗ್ಬಿಡುತ್ತೆ. ಓಕೆನಾ? ನೋಡಿ, ಈ ಕಸರೆ ಥರ ಇಷ್ಟೇ ಉಟ್ಕೊಂಡಿದ್ದು, ಜಾಸ್ತಿ ಬರಲೇ ಇಲ್ಲ. ನೋಡಿ, ಇಷ್ಟೇ ನಾವು ಮಿಕ್ಸಿಗೆ ಹಾಕಿದ್ವಲ್ಲ, ಇದೆಲ್ಲ ಕಸರೆ. ಓಕೆನಾ? ನೋಡಿ, ಎಲ್ಲ ಬಂತು. ಇವಾಗ ಇದನ್ನು ನೀಟಾಗಿ ತಗೊಬಿಡೋಣ ಅಷ್ಟೇ. ಫಸ್ಟ್ ಒಂದ್ಸಲ
ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಕಷ್ಟಾಗೆಲ್ಲ ಹೋಗೈತೆ ನೋಡಿ, ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿರೋದ್ರಿಂದ ಇದಾಗಿದೆ. ಈ ಥರ ನೀಟಾಗಿ ಇದು ಮಾಡ್ಕೊಳ್ಳಿ. ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಓಕೆನಾ, ಅಡುಗೆ ಸೋಡಾ ಮತ್ತು ಉಪ್ಪು ಎರಡೂ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಹಿಂಡ್ಕೊಳ್ಳಿ. ಬೀಜ ಎಲ್ಲ ತೆಗೆದುಬಿಡಿ, ಯಾಕೆಂದರೆ ಮತ್ತೆ ಅದು ತೊಳಿಬೇಕಾದ್ರೆ ಸಿಗುತ್ತೆ ಬೀಜ, ಅದಕ್ಕೋಸ್ಕರ ನೋಡಿ ಈ ಥರ ರಸನ ಹಿಂಡ್ಕೊಳ್ಳಿ, ನಿಂಬೆಹಣ್ಣು ರಸನ. ಯಾಕಂದರೆ ನಿಂಬೆಹಣ್ಣಲ್ಲೂ ಹುಳಿ ಅಂಶ ಇರೋದ್ರಿಂದ ಹಿತ್ತಾಳೆ ಪಾತ್ರೆ ತೊಳೆಯೋಕ್ಕೆ ನೀಟಾಗಿ ಹೋಗುತ್ತೆ. ನಿಮ್ಗೆ ಎಷ್ಟು ಒಂದು ಇಲ್ಲ ಎರಡು ಜೊತೆ ಅದು ಸೋಡಾ, ನಿಂಬೆಹಣ್ಣು, ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಈ ಥರ ನೊರೆ ಬರುತ್ತೆ. ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ಓಕೆನಾ, ಈ ತಣ್ಣಗಾದ್ಮೇಲೆ ಯಾವ ರೀತಿ ತೊಳೆಯೋದು ಅಂತ ತೋರಿಸ್ತೀನಿ. ಇದು ಫಸ್ಟಿಗೆ ನಾನು ಎಣ್ಣೆ ಜಿಡ್ಡಿರುತ್ತಲ್ಲ, ಫಸ್ಟಿಗೆ ಸಬೀನಾ ಪುಡಿನ ಹಾಕಿ ವಾಶ್ ಮಾಡ್ಕೊಬಿಡ್ತೀನಿ. ಇದು ಎಣ್ಣೆ ಜಿಡ್ಡಿರುತ್ತಲ್ಲ, ಎಣ್ಣೆ ಹಾಕಿರ್ತೀವಲ್ಲ ಅದೆಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ಫಸ್ಟ್ಗೆ ನಾನು ಎಣ್ಣೆ ಜಿಡ್ಡನ್ನೆಲ್ಲ ಈ ಥರ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಯಾಕೆ ಅಂದರೆ ಅದು ಎಣ್ಣೆ ಜಿಡ್ಡೆಲ್ಲ ಸ್ವಲ್ಪ ತೆಗೆದುಬಿಟ್ರೆ ಆಮೇಲೆ ನಾವು ಅದರಲ್ಲಿ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ, ಅದಕ್ಕೆ. ಓಕೆನಾ, ದೀಪ ಮಾತ್ರ ಎಣ್ಣೆ ಜಿಡ್ಡು ಇರ್ತಾರೆ ಇಲ್ಲಿ, ಅದಕ್ಕೋಸ್ಕರ. ಓಕೆನಾ, ಆಯಿತು. ನೀಟಾಗಿ ಸಬೀನದಲ್ಲಿ ಒಂಚೂರು ವಾಶ್ ಮಾಡ್ಕೊಂಬಿಟ್ಟಾದ್ಮೇಲೆ ಆಲ್ರೆಡಿ ನಾವು ಅದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕಬೇಕು. ಆಲ್ರೆಡಿ ಎಣ್ಣೆ ಜಿಡ್ಡೆಲ್ಲ ವಾಶ್ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಯಾಕೆಂದರೆ ಅದ್ರಲ್ಲಿ ನೆಂದಾಗ ನೀಟಾಗಿ ಇದಾಗುತ್ತೆ. ಆಮೇಲೆ ಎಣ್ಣೆ ಜಿಡ್ಡೆಲ್ಲ ಆಲ್ರೆಡಿ ನಾನು ಫಸ್ಟೇ ಸಬೀನದಲ್ಲಿ ವಾಶ್ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಈ ಥರ ವಾಶ್ ಮಾಡಿಬಿಟ್ಟು ನೀಟಾಗಿ ತಗೊಂಬಿಡೋಣ. ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇದನ್ನು ತೆಗೆದುಬಿಟ್ಟು ಮತ್ತೆ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಸಬೀನದಲ್ಲಿ ವಾಶ್ ಮಾಡಬೇಕಾಗುತ್ತೆ. ನೋಡಿ, ಇದರಲ್ಲಿ ನೆನೆದ ಮೇಲೆ ಅದು ನೀಟಾಗಿ ಎಲ್ಲ ಶೈನಿಂಗ್ ಬರುತ್ತೆ. ಆಮೇಲೆ ಅದನ್ನು ಬಿಸಾಕೋ ಅವಶ್ಯಕತೆ ಇಲ್ಲ. ಅದನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ಬೇಕಾದ್ರೆ ಇನ್ನೂ ಒಂದು ಸಲ 2 ಸಲ ಯೂಸ್ ಮಾಡ್ಬೋದು ನೀವು. ಓಕೆನಾ, ಏನು ತೊಂದರೆ ಇಲ್ಲ. ಇವಾಗ ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಇವಾಗ ತೊಳೆದಾದ್ಮೇಲೂ ಕೂಡ ಅದನ್ನು ಅವಾಗೇನಾಗುತ್ತೆ, ನೀಟಾಗಿರುತ್ತೆ. ನೀವು ಶೈನಿಂಗ್ ಬರಬೇಕು, ಆಮೇಲೆ ಬೇಗ ಕಪ್ಪಾಗಬಾರ್ದು ಅಂದರೆ ಸಬೀನಾ ಪುಡಿ ಯೂಸ್ ಮಾಡಿ. ಸಬೀನಾ ಪುಡಿಯಲ್ಲಿ ಸ್ವಲ್ಪ ವಾಶ್ ಮಾಡಿ. ಓಕೆನಾ, ನೀಟಾಗಿ ನಾವು ಹೆಂಗೆ ವಾಶ್ ಮಾಡ್ತೀವೋ ಅದೇ ರೀತಿಯೇ ಸ್ವಲ್ಪ ವಾಶ್ ಮಾಡಿದಾಗ ಆಲ್ರೆಡಿ ಫಸ್ಟ್ ಶೈನಿಂಗ್ ಇರುತ್ತೆ, ಇವಾಗ ಇನ್ನೂ ಶೈನಿಂಗ್ ಬರುತ್ತೆ ಮತ್ತು ಬೇಗ ಕಪ್ಪಾಗಲ್ಲ ಇದು ಸಬೀನಾ ಯೂಸ್ ಮಾಡೋದ್ರಿಂದ. ಓಕೆನಾ, ಮೊದಲು ಹುಣಸೆಹಣ್ಣು, ನಿಂಬೆಹಣ್ಣು ಎಲ್ಲನೂ ಹಾಕಿ, ಸೋಡಾ ಎಲ್ಲ ಹಾಕಿ ನೀಟಾಗಿ ಇದು ಮಾಡಿದ್ದೀವಲ್ಲ, ಈಗ ಒಂಚೂರು ಸಬೀನಾ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡಿಕೊಂಡ್ರೆ ನಿಮಗೆ ಬೇಗ ಕಪ್ಪಾಗಲ್ಲ, ನೀಟಾಗಿರುತ್ತೆ. ಓಕೆನಾ, ದೇವ್ರ ಸಾಮಾನು ಆ ಥರ ಪಳಪಳ ಅಂತ ಹೊಳೆಯೋದಕ್ಕೆ ಲಾಸ್ಟಲ್ಲಿ ಈ ಥರ ಮಾಡೋದ್ರಿಂದ ನಿಮಗೆ ಪಳಪಳ ಅಂತಲೂ ಹೊಳೆಯುತ್ತೆ ಮತ್ತು ಬೇಗ ಕಪ್ಪಾಗೋದಿಲ್ಲ. ಓಕೆನಾ, ಈ ಥರ ನೀವು ಟ್ರೈ ಮಾಡ್ಬೋದು. ಇವಾಗ ದೇವ್ರ ಸಾಮಾನು ತೊಳೆಯೋಕ್ಕೇ ಒಂದು ಸ್ವಲ್ಪ ಅಯ್ಯೋ ಬೇಗ ಜಿಡ್ಡು ಕಪ್ಪಗಾಗ್ಬಿಡುತ್ತಲ್ಲಪ್ಪ, ವಾಶ್ ಮಾಡೋದು ಹೆಂಗೆ ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ. ನಾವೆಲ್ಲ ಅವಾಗೆಲ್ಲ ಈ ಥರದ್ದೆಲ್ಲ ಐಡಿಯಾಗಳಿರಲಿಲ್ಲ. ಅಂದರೆ ಹುಣಸೆಹಣ್ಣು, ಉಪ್ಪು, ಅದ್ರ ಜೊತೆ ಒಂಚೂರು ರಂಗೋಲಿ ಪುಡಿ ಹಾಕ್ಕೊಂಡು ವಾಶ್ ಮಾಡ್ತಿದ್ವಿ. ಕೆಲವ್ರು ಹೇಳೋರು ಉಪ್ಪೇನೋ ಪರವಾಗಿಲ್ಲ, ರಂಗೋಲಿ ಪುಡಿ ಎಲ್ಲ ಗಟ್ಟಿ ಇರುತ್ತಲ್ವ, ತೂತಾಗ್ಬಿಡುತ್ತೆ ದೇವ್ರ ಸಾಮಾನುಗಳು, ಆಮೇಲೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೇಳೋರು. ಆದರೆ ಅದು ಹಾಕಿದ್ರೆ ನೀಟಾಗಿ ಹೋಗುತ್ತೆ, ಗಲೀಜೆಲ್ಲ ನೀಟಾಗಿ ಬೆಳ್ಳಗಾಗುತ್ತೆ. ಮಾಮೂಲಿ ಹುಣಸೆಹಣ್ಣು, ರಂಗೋಲಿ ಪುಡಿ, ಉಪ್ಪು 3 ಹಾಕ್ಕೊಂಡು ಉಜ್ಜಿದ್ರೆ ನೀಟಾಗಿ ಹೋಗುತ್ತೆ. ನಾವು ಅದೇ ರೆಡಿ ಮಾಡ್ತಾಯಿದ್ವಿ. ಅದಿಲ್ಲ ಅಂದರೆ ಇಟ್ಟಿಗೆ ಪುಡಿ ತೊಗೋತಾ ಇದ್ವಿ, ರಂಗೋಲಿ ಪುಡಿ ಇಲ್ಲ ಅಂದರೆ ಇಟ್ಟಿಗೆನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ವಾಶ್ ಮಾಡ್ತಾಯಿದ್ವಿ ಅವಾಗ. ಈಗೆಲ್ಲ ಈ ಥರ ಎಲ್ಲ ಏನೇನೋ ಹೊಸದಾಗಿ ಬೆಳೀತಾ ಬಂದಿರೋದ್ರಿಂದ ಈಗ ಈ ಥರ ಎಲ್ಲ ವಾಶ್ ಮಾಡಾದ್ಮೇಲೆ ಮಾಮೂಲಿ ಸಬೀನದಲ್ಲಿ ವಾಶ್ ಮಾಡ್ಕೋಬೋದು, ಆವಾಗ ನೀಟಾಗಿ ಇರುತ್ತೆ. ಓಕೆನಾ, ನೀವು ಈ ಥರ ಬೇಕಾದರೆ ಒಂದು ಸಲ ಹುಣಸೆಹಣ್ಣಲ್ಲಿ ನೆನೆಸಿ ವಾಶ್ ಆದಮೇಲೆ ಈ ಥರ ಟ್ರೈ ಮಾಡಿ. ಅವಾಗೇನಾಗುತ್ತೆ, ನೀಟಾಗಿ ಇನ್ನೂ ಶೈನಿಂಗ್ ಬರುತ್ತೆ. ನಾನು ಹೇಳ್ದಂಗೆ ಬೇಗ ಕಪ್ಪಾಗೋದಿಲ್ಲ. ಓಕೆನಾ, ಈ ಥರ ಮಾಡಿಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಡ್ರೆ ನೀಟಾಗಿ ವಾಶ್ ಆಗುತ್ತೆ. ಓಕೆನಾ, ಈ ಥರ ದೇವ್ರ ಸಾಮಾನ ತೊಳೆಯೋಕ್ಕೆ ಕಷ್ಟಪಡಬೇಕಾಗಿಲ್ಲ. ಆದರೆ ಈ ಥರ ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀವು ವಾಶ್ ಮಾಡಿದಾಗಲೆಲ್ಲ ಯೂಸ್ ಮಾಡ್ಕೋಬೋದು. ಓಕೆನಾ, ಆಮೇಲೆ ಸಬೀನಾ ಪುಡಿಲಿ ಮಾಮೂಲಿ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಓಕೆನಾ, ಇದು ಕ್ಲೀನಾಗಿ ತೊಳೆದಾದ್ಮೇಲೂ ಕೂಡ ನೀವು ಒಂದು ವೈಟ್ ಬಟ್ಟೆನೋ ಒಂದು ಕಾಟನ್ ಟವಲ್ಲೋ ತೊಗೊಂಡು ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಓಕೆನಾ, ಈ ಥರ ಒರೆಸ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಆವಾಗ ನೋಡಿ ನೀವು ಹೇಗಿರುತ್ತೆ ಅದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸುಲಭವಾಗಿ ಮನೇಲಿರುವಂಥ ವಸ್ತುಗಳಿಂದ ಈ ಥರ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ದಿನ ಕಪ್ಪಾಗೋದಿಲ್ಲ ಅಂತ ವಾಶ್ ಮಾಡಿ
ಮಾಡಿದ್ಮೇಲೆ ಈ ಥರ ಮಾಡೋದ್ರಿಂದ ಬೇಗ ಕಪ್ಪಾಗೋದಿಲ್ಲ. ದೇವ್ರ ಮನೇಲಿ ನೀಟಾಗಿ ಇನ್ನೂ ಪಳಪಳ ಅಂತಲೇ ಇರುತ್ತೆ. ಒಂದು ಸ್ವಲ್ಪ ಒಂದು ವೀಕ್ 1-2-3 ದಿನ ಆಯ್ತಿದ್ದಂಗೆ ಕಪ್ಪಗೆ ಬಂದ್ಬಿಡುತ್ತೆ, ನಾವೆಷ್ಟೇ ಚೆನ್ನಾಗಿ ಉಜ್ಜಿದ್ರೂ ಅಲ್ವಾ. ಹಂಗಾಗಿ ಈ ಥರ ಮಾಡೋದ್ರಿಂದ ನೀಟಾಗಿ ಒಂದಷ್ಟು ದಿನ ಬಾಳಿಕೆ ಬರುತ್ತೆ. ನಾವು ವಾಶ್ ಮಾಡೋವರೆಗೂ ಅಂದರೆ ಕಪ್ಪು ಆಗಲ್ಲ ಅಂತ ಅಷ್ಟೇ. ಓಕೆನಾ. ಈ ರೀತಿ ಕೂಡ ನೀವು ವಾಶ್ ಮಾಡಿ ರೆಡಿ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗೆಲ್ಲ ಇನ್ನು ಹಬ್ಬಗಳು ಬರ್ತಾ ಇದೆಯಲ್ಲ, ಅದಕ್ಕೆ ಈ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ. ತುಂಬ ನೀಟಾಗಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರುವಂಥ ಪದಾರ್ಥಗಳಿಂದ. ಈಸಿಯಾಗಿ ಈ ರೀತಿ ಲಿಕ್ವಿಡ್ನ ನೀವು ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಆವಾಗವಾಗ ಮತ್ತೆ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಿಕ್ವಿಡ್ನ ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಬಿಟ್ಟು, ಅಂದರೆ ಎಣ್ಣೆ ಜಿಟ್ಟು ಅದೆಲ್ಲ ಇದ್ದರೆ ಫಸ್ಟ್ ನೀಟಾಗಿ ಸಬೀನದಲ್ಲೇ ಕ್ಲೀನ್ ಮಾಡ್ಕೊಂಬಿಡಿ. ಆಮೇಲೆ ಅದರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಓಕೆನಾ. ಈ ರೀತಿ ಟ್ರೈ ಮಾಡಿ.